ಬ್ಯಾಕ್. ಸಿಟಿ ರವಿ ಬಂಧನ, ರಾತ್ರಿ ಇಡೀ ಸುತ್ತಾಟ ಪ್ರಕರಣ. ಇವತ್ತು ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ನಡೆಸಿ ಘಟನಾವಳಿಗಳ ಕುರಿತು ಮಾಹಿತಿಯನ್ನ ಪಡೆಯುವ ಪ್ರಯತ್ನವನ್ನ ಗೃಹ ಸಚಿವರು ಮಾಡ್ತಾರೆ. ಘಟನೆಯ ಸಂಪೂರ್ಣ ಮಾಹಿತಿಯನ್ನ ನೀಡಲಿದ್ದಾರೆ ಯುಡಾ ಮಾರ್ಟಿನ್ ಅವರು. ಒಂದು ಕಡೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಏನು ಮಾತಿನ ಮಲ್ಲಯುದ್ಧ ದೊಡ್ಡ ಮಟ್ಟದಲ್ಲಿ ಹೋಗೋ ಥರ ಕಾಣಿಸ್ತಾ ಇದೆ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಪ್ರಕರಣ ಸಿಐಡಿಗೆ ವಹಿಸಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಏರ್ಪಾಟು ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಸಭೆಯಲ್ಲಿ ಬೆಳಗಾವಿ ಕಮಿಷನರ್ ಯುಡಾ ಮಾರ್ಟಿನ್ ಅವರು ಕೂಡ ಭಾಗವಹಿಸಿದ್ದಾರೆ. ಸೊ ಆ ಘಟನೆ ಏನಾಯಿತು, ಕಬ್ಬಿನ ಗದ್ದೆಗೆ ಯಾಕೆ ಕರ್ಕೊಂಡು ಹೋದ್ರು, ಏನು ಅನ್ನೋದರ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. Martin. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಮಂಜುನಾಥ್ ರೆಡ್ಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್ ರೆಡ್ಡಿ, ಗಮನಿಸ್ತಾ ಇದ್ದೀವಿ, ಸಿಟಿ ರವಿ ಅವರ ಬಂಧನ ಆಯಿತು, ರಾತ್ರಿ ಇಡೀ ಕಬ್ಬಿನ ಗದ್ದೆಯಲ್ಲಿ ಅವರನ್ನ ಸುತ್ತಾಡಿಸಿದ್ದು ಆಯಿತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಬೆಳಗಾವಿ ಕಮಿಷನರ್ ಯುಡಾ ಮಾರ್ಟಿನ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಚರ್ಚೆ ಆಯಿತು ಅಂತ? ಹೌದು ಚಂದ್ರಕಲಾ, ಏನ್ ಎಂಎಲ್ಸಿ ಸಿಟಿ ರವಿ ಬಂಧನ, ಏನ್ ರಾತ್ರಿ ಇಡೀ ಸುತ್ತಾಟ ಪ್ರಕರಣ, ಈಗ ಏನ್ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಕಮಿಷನರ್ ಆಫೀಸ್ಗೆ ಭೇಟಿ ನೀಡಿರುವಂತದ್ದು. ಈಗ ಪ್ರಮುಖವಾಗಿ ಎಡಿಜಿಪಿ ಆಗಿರ್ಬೋದು ಮತ್ತು ಐಜಿ ಆಗಿರ್ಬೋದು, ಇವ್ರನ್ನ ಮತ್ತೆ ಆ ನಂತರ ಎಸ್ಪಿ ಅವರ ಜೊತೆಗೆ ಕಮಿಷನರ್ ಅವರ ಕೂಡಿ ಒಂದು ಸಭೆ ನಡೆಸ್ತಾ ಇರುವಂತದ್ದು. ಸಿಟಿ ರವಿ ಪ್ರಕರಣದ ಸಂಪೂರ್ಣವಾದ ಮಾಹಿತಿಯನ್ನ ಪಡಿತಾ ಇರುವಂತ ಏನ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದಕ್ಕೆ ಕೂಡ ಅವರು ಏನ್ ಎಸ್ಪಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಅವ್ರ ಮೇಲೆ ಗರಂ ಆಗಿರತಕ್ಕಂಥದ್ದು. ಅದಾದ ನಂತರ ಏನ್ ಕಮಿಷನರ್ ಅವರು ಇದ್ದಾರೆ ಯುಡಾ ಮಾರ್ಟಿನ್, ಅವರು ಸಮಜಾಯಿಸಿ ಉತ್ತರವನ್ನ ಈಗ ನೀಡ್ತಾ ಇರುವಂತದ್ದು. ಅದಲ್ಲದೆ ಇವತ್ತು ಬಿಜೆಪಿಯ ಏನ್ ಒಂದು ತಂಡ ಏನಿದೆ, ಇವತ್ತು ಕಮಿಷನರ್ ಆಫೀಸ್ಗೆ ಭೇಟಿ ನೀಡ್ತಾ ಇರುವುದನ್ನು ಕೂಡ ಯುಡಾ ಮಾರ್ಟಿನ್ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ನೀಡಿರುವಂತದ್ದು. ಚಂದ್ರಕಲಾ, ಈಗ ಮಂಜುನಾಥ್ ರೆಡ್ಡಿ ಅವರೇ, ಗಮನಿಸ್ತಾ ಇದ್ದೀವಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದ್ ಕಡೆ ಇದನ್ನ ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಯಾಕೆ ಇಷ್ಟು ದೊಡ್ಡ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ? ಹೌದು ಚಂದ್ರಕಲಾ, ಸದ್ಯ ಹೇಳ್ಬೇಕಂದ್ರೆ ಈ ಪೊಲೀಸರು ಮಾಡಿರ್ತಕ್ಕಂತ ಏನ್ ಈ ಎಲ್ಲಾ ಎಡವಟ್ಟುಗಳಿದೆ, ಇದರಿಂದಾಗಿ ಈಗ ಏನ್ ಸರ್ಕಾರ ತನ್ನ ಏನು ಇದೆಲ್ಲ ಮಾಡಿರುವುದು ತಪ್ಪಾಗಿದೆ ಎಂಬುದು ತಮಗೆ ಮನವರಿಕೆ ಆಗಿದ್ರಿಂದ ಈ ರೀತಿ ಈಗ ಸಿಐಡಿಗೆ ವಹಿಸಿರುವಂತದ್ದು ಅಂತ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಇದಲ್ಲದೆ ಇವತ್ತು ಬಿಜೆಪಿ ನಿಯೋಗ ನೀಡ್ತಾ ಇರುವಂತದ್ದು, ಏನ್ ಕಮಿಷನರ್ ಆಫೀಸ್ಗೆ ಭೇಟಿ ನೀಡ್ತಾ ಇರುವಂತದ್ದು, ಈ ಎಲ್ಲಾ ಹಿನ್ನೆಲೆಯನ್ನು ಈ ಎಲ್ಲ ಅಂದ್ರೆ ಈ ಘಟನೆಗಳ ಎಲ್ಲವನ್ನು ಜಿ ಪರಮೇಶ್ವರ್ ಮನಗಂಡು ಇದನ್ನು ಸಿಐಡಿಗೆ ವರ್ಗಾಯಿಸಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಮಂಜುನಾಥ್ ರೆಡ್ಡಿ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಸಿಟಿ ರವಿ ಅವರ ಬಂಧನದ ನಂತರ ರಾತ್ರಿ ಇಡೀ ಪೊಲೀಸರು ಯಾಕೆ ಸ್ಟೇಷನ್ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಕಬ್ಬಿನ ಗದ್ದೆ ಕರ್ಕೊಂಡು ಹೋದ್ರು ಅನ್ನೋದರ ಪ್ರಶ್ನೆ ಈಗ ನಡೀತಾ ಇದೆ. ನೋಡೋಣ ಇದು ಎಲ್ಲಿಗೂ ಹೋಗಿ ಮುಟ್ಟುತ್ತೆ, ಸಿಐಡಿ ತನಿಖೆಯಲ್ಲಿ ಏನೇನೆಲ್ಲ ಬಟಾಬಯಲಾಗುತ್ತೆ.